ಬೇರೆಯವ್ರಿಗೋಸ್ಕರ ನೀನ್ ಇದನ್ನೆಲ್ಲ ಮಾಡ್ತಿದೀಯ. ಈ ಮನೇಲಿ ನೀನು ಕೆಲಸದವಳಾಗೋದ್ಯಲ್ಲಮ್ಮ. ಇದನ್ನೇ ಕಣೆ ಕಾಲಚಕ್ರ ಅಂತ ಹೇಳೋದು. ಮೇಲಿರೋರು ಮೇಲೇನೆ ಇರಲ್ಲ, ಕೆಳಗಿರೋರು ಕೆಳಗೇನೆ ಇರಲ್ಲ. ಲೇಯ್, ಇಲ್ಲಿಗೆ ನಿನ್ನ ಆಟ ಮುಗೀತು ಕಣೆ. ಕೊನೆವರೆಗೂ ಈ ಮನೆ ಕೆಲಸ ಮಾಡ್ಕೊಂಡೇ ಕೊಳಿತೀಯ ನೀನು. ಏನತ್ತೆ ನೀವು? ಈ ಮನೇಲಿರೋ ಮೂರ್ಖರ್ಗೇನೋ ನನ್ ಬಗ್ಗೆ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ವಾ? ಗೊತ್ತಿತ್ತು, ಹೀಗೆಲ್ಲ ಪೆದ್ದಾಗಿ ಮಾತಾಡ್ತಾ ಇದ್ದೀರಾ? ನೀರನ್ನ ಬೆಂಕಿಗಾಕಿ ಕೊಚ್ಚಿದ್ರೆ ಅದು ಆವಿಯಾಗಿ ಮೇಲ್ ಹೋಗುತ್ತೆ. ಆಗ ನಿಮ್ಮಂತ ಅಲ್ಪಜ್ಞಾನಿಗಳು ನಾನ್ ನೀರನ್ನೇ ಮುಗಿಸ್ಬಿಟ್ಟೆ ಅಂತ ಖುಷಿ ಪಡ್ತಾ ಇರ್ತಾರೆ. ಆದ್ರೆ ಅದೇ ನೀರು ಮತ್ತೆ ಮಳೆ ಆಗ್ಬಾರ್ದಂತೆ, ಪ್ರವಾಹ ಆಗುತ್ತೆ, ಎಲ್ಲರನ್ನ ಕೊಚ್ಕೊಂಡು ಹೋಗುತ್ತೆ ಅನ್ನೋದು ನಿಮ್ಮಂತವ್ರಿಗೆ ಗೊತ್ತೇ ಆಗಲ್ಲ. ಈ ಅತಿ ಬುದ್ಧಿವಂತಿಕೆ ಮಾತುಗಳೆಲ್ಲ ಊರ್ಮಿಳೋ ಹತ್ರ ನಡೆಯಲ್ಲ ಕಣೆ. ಇಲ್ಲೇ ನಿನ್ಗೆ ಸಮಾಧಿ ಮಾಡ್ಬಿಡ್ತಾಳೆ. ಅಷ್ಟು ಈಸಿಯಾಗಿ ಸಾಯೋದಕ್ಕೆ ನಾನು ಫಾರಂ ಕೋಳಿ ಅಲ್ಲ ಅತ್ತೆ. ಯಾವ ಸ್ಥಿತಿಯಿಂದ ನಾನು ಮತ್ತೆ ಎದ್ದು ಬಂದಿದ್ದೀನಿ ಅನ್ನೋದು ಆ ಊರ್ಮಿಳಾಗ್ ಗೊತ್ತಿಲ್ಲ, ನಿಮಗ್ ಗೊತ್ತಿದೆ ಅಲ್ವಾ? ಯಾರ್ದೋ ಆಸ್ತಿ ಹೊಡಿಯೋದಿಕ್ಕೆ ನಾಚಿಕೆ ಮಾನ ಮರ್ಯಾದೆ ಎಲ್ಲ ಬಿಟ್ಟು ನೀವುಗಳೇ ಇಷ್ಟೆಲ್ಲ ಹೋರಾಡ್ತಿದ್ದೀರಾ ಅಂತ ಅಂದ್ಮೇಲೆ ನನ್ನ ಸ್ವಂತ ಆಸ್ತಿನ ಉಳಿಸ್ಕೊಳ್ಳೋದಕ್ಕೆ ನಾನು ಎಷ್ಟು ಹೋರಾಟ ಮಾಡ್ಬೇಡ. ನಿಮಗೂ ಆ ನಿಮ್ ಮಗನಿಗೂ ತಲೆ ಸೀಳಿದ್ರು ಅದ್ರಲ್ಲಿ 2 ಅಕ್ಷರ ಹೊರಗೆ ಬೀಳಲ್ಲ. ನೀವೇ ಇಷ್ಟೊಂದೆಲ್ಲ ಪ್ಲಾನ್ ಮಾಡ್ತಿದ್ದೀರಾ ಅಂದ್ಮೇಲೆ